ಅವ್ರೇನಾದ್ರೂ 80% ಏನೋ ತೋರಿಸ್ಬಿಟ್ರೆ ನಾವ್ ಇವತ್ತಿಂದಾನೇ ಸ್ಟ್ರೈಕ್ ನಿಲ್ಸ್ಬಿಡ್ತೀವಿ. ಏನಾದ್ರೂ ಎಲ್ಲಾದ್ರೂ ಸೋತ್ಬಿಟ್ರೆ ಇಲ್ಲ ಕುಮಾರಸ್ವಾಮಿ ಮುಂದೆ ತಲೆ ಬಗ್ಗಿಸ್ಬೇಕು ಅನ್ನೋದು ಆ ಅಪ್ಪನ ಮನ್ಸಲ್ಲಿ ಕುತ್ಕೊಬಿಟ್ಟದಣ್ಣ. ನಾವ್ 2,000 ಅವರೇ ಮಾಡಿಕೊಳ್ಳೋಣ, ನಾವೇನ್ ಕೇಳಿದ್ವಿ ಅವ್ರ ಹತ್ರ 2,000 ಕೊಡಿ ಅಂತ ನಾವೇ ಓಟ್ ಹಾಕಿ ತಪ್ಪು ಮಾಡ್ಕೊಂಡಿದೀವಿ. ಇನ್ಮೇಲಾದ್ರೂ ಜವಾಬ್ದಾರಿಯುತವಾಗಿ ಓಟ್ ಮಾಡಿ. ನಮ್ದೆಲ್ಲ ಒಟ್ಟಿಗೆ ಇದೀವಿ. 7.5 ಎಕರೆ ಜಮೀನ್ ಐತೆ ಕಣಪ್ಪ. 7.5 ಎಕರೆ ಜಮೀನ್ ಐತೆ. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ ನೋಡಿ. ಇವಾಗ ಭೂಮಿ ಕೊಡೋರು ಇದ್ ಮಾಡ್ತಾವ್ರೆ, ಸ್ಟ್ರೈಕ್ ಮಾಡ್ತಾವ್ರೆ. ಅದ್ರಲ್ಲಿ 1,000 ರೂಪಾಯಿ 500 ರೂಪಾಯಿ ಕೊಟ್ಕೊಂಡು ಕರ್ಕೊಂಡ್ ಮಾಡ್ತಾರೆ. ನಾನು ಒಂದೇ ಹೇಳೋದು, ಇವಾಗ ನಾವ್ ಹೆಂಗೆ ಕುಮಾರಸ್ವಾಮಿನ ಕರ್ಸಿದ್ವೋ ಅವರು ಹಂಗೆ ಡಿ ಕೆ ಶಿವಕುಮಾರ್ನ ಕರ್ಸ್ಬಿಡ್ಲಿ. ಅವ್ರೇನಾದ್ರೂ 80% ಏನೋ ತೋರಿಸ್ಬಿಟ್ರೆ ನಾವ್ ಇವತ್ತಿಂದಾನೇ ಸ್ಟ್ರೈಕ್ ನಿಲ್ಸ್ಬಿಡ್ತೀವಿ. ನೀವೆಲ್ಲ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಜಿಲ್ಲೆಯವರೇ, ಬಿಡದಿ ಕನಕಪುರ ಏನ್ ತುಂಬಾ ದೂರ ಇಲ್ಲ, ಒಂದೇ ಜಿಲ್ಲೆನೆ. ನಿಮ್ಮ ಮ್ಯಾಲ ಯಾಕೆ ಇಷ್ಟು ಕೋಪ ಅಂತ? ಅವ್ರದ್ದು ಏನು ಈ ಕೋಪ ರಾಜಕೀಯ, ರೈತರದ್ದು ಅಂತ ಏನಿಲ್ಲ. ಅವ್ರದ್ದು ರಾಜಕೀಯ. ಏನಾದ್ರೂ ಎಲ್ಲಾದ್ರೂ ಸೋತ್ಬಿಟ್ರೆ ಇಲ್ಲ ಕುಮಾರಸ್ವಾಮಿ ಮುಂದೆ ತಲೆ ಬಗ್ಗಿಸ್ಬೇಕು ಅನ್ನೋದು ಆ ಅಪ್ಪನ ಮನ್ಸಲ್ಲಿ ಕುತ್ಕೊಬಿಟ್ಟದಣ್ಣ. ಅದಕ್ಕೋಸ್ಕರ ಹಂಗ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಅಣ್ಣ. ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಭೂಮಿ ಕೊಡಲ್ಲ. ಅಟ್ಲೀಸ್ಟ್ ಈಗ ನಿಮ್ ಕಷ್ಟನಾದ್ರು ಕೇಳಕ್ ಬರ್ತಿಲ್ಲ. ನಿಮ್ MLA ಬಾಲಣ್ಣ ಅವರೇ, ಅವ್ರಾರು ನಿಂತ್ಕೊಂಡು ನಿಮ್ ಪರವಾಗಿ ಬೇಡ ಡಿ ಕೆ ಶಿವಕುಮಾರ್ ಅವ್ರೆ ಅಂತ ಹೇಳ್ಬೇಕಲ್ವಾ? ಅವ್ರ ಜೊತೆಲೆ ನಿಂತ್ಕೊಂಡು ಭಯ ಅಂತ ಹೇಳ ರೈತರು ಹೊಡೆದ್ ಬಿಡ್ತಾರೆ ಅಂತ ಏನ್ ಮಾಡೋಣ ಹೇಳ್ರಿ. ಅವ್ರೆಲ್ಲಾ ಫಂಕ್ಷನ್ಗೆಲ್ಲ ಹೋಗಕ್ಕಾಯ್ತದೆ, ರೈತರು ಕಷ್ಟ ಕೇಳಕ್ ಬರಲ್ಲ. ಆಮೇಲೆ ಏನ್ ಗೊತ್ತಾ, ನಾವೇ ಓಟ್ ಹಾಕಿ ತಪ್ಪು ಮಾಡ್ಕೊಂಡಿದೀವಿ. ಇನ್ಮೇಲಾದ್ರೂ ಜವಾಬ್ದಾರಿಯುತವಾಗಿ ಓಟ್ ಮಾಡಿ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಕಾರಣ. ಇಲ್ಲೇನೆಲ್ಲ ಬರಡು ಭೂಮಿ ಏನು ಬೆಳೆಯಲ್ಲ ಅಂತ ನೀವೇ ಒಂದ್ಸರಿ ವೀಕ್ಷಣೆ ಮಾಡೋಣ. ಮತ್ತೆ ಅವ್ರು ಹೆಂಗ್ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ತಿಂತಾ ಇರೋದು ಏನ್ ಮಾಡೋಣ. ಅವ್ರು ಹೆಂಗ್ ಬೇಕೋ ಅವ್ರ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ನೀರೆಲ್ಲ ಇಲ್ಲಿ ವೃಷಭಾವತಿ ನದಿ ಬಂದ್ಬಿಟ್ಟು ಕಲುಷಿತ ಆಗೈತೆ ಅಂತಾರೆ. ಅದೇ ನೀರಲ್ವಾ ಕನಕಪುರಕ್ಕೂ ಹೋಗೋದು? ಅಲ್ಲಿ ಕಲುಷಿತ ಆಗಿಲ್ವಾ? ಅವ್ರದಲ್ವಾ ಅದು, ಅದಕ್ಕೆ ಅವ್ರ ಕಡೆ ಮಾತಾಡ್ತಾರೆ. ನಾವು ಅವ್ರಿಗೇನ್ ಮಾಡಿದೀವೋ ಅದಕ್ಕೆ ಹೆಂಗ್ ಬೇಕೋ ಹಂಗ್ ಮಾತಾಡ್ತಾರಣ್ಣ. ಮಹಿಳೆಯರ ಪರವಾಗಿರೋ ಸರ್ಕಾರ ಅಂತಾರೆ. ಇಲ್ಲಿ ರೈತರಲ್ಲಿ ಜೆಂಟ್ಸ್ಗಿನ್ನ ಜಾಸ್ತಿ ಲೇಡೀಸ್ಗಳೇ ಬಂದು ಹೋರಾಟ ಮಾಡ್ತಿದ್ದೀರಾ. ನಿಮ್ನೆಲ್ಲ ನೋಡಾದ್ರೂ ಮಹಿಳೆಯರ ಪರವಾಗಿರೋ ಸರ್ಕಾರ ನಿಮ್ಗೆ ನಮಗೂ ಅದೇ ಆಶ್ಚರ್ಯ ಅಣ್ಣ. ಯಾಕೆ ಹಿಂಗ್ ಮಾಡ್ತಾವ್ರೆ ಡಿ ಕೆ ಸಾಹೇಬ್ರು ಅನ್ನೋದು ನಮಗೂ ಗೊತ್ತಿಲ್ಲ. ಅವ್ರ ಹತ್ರ ಮನವಿ ಮಾಡ್ಕೋತೀವಿ, ದಯವಿಟ್ಟು ಬೇಕಾದ್ರೆ ಯಾಕೆ ಅನ್ನೋದು ನಿನ್ಸ್ಬಿಡ್ಲಿ ಅಣ್ಣ. ಅಷ್ಟೇ ನಾವು ಅವ್ರ ಹತ್ರ ಕೇಳಿ 2,000 ಕೊಡ್ತೀರಲ್ಲ ಸಾಕು ಅನ್ಕೊಂಡ್ಬಿಟ್ಟಿವಿ. ಅಯ್ಯೋ ಅಣ್ಣ, ಅವ್ರು 2,000 ಅವರೇ ಮಾಡಿಕೊಳ್ಳಿ ಅಣ್ಣ. ನಾವೇನ್ ಕೇಳಿದ್ವಿ ಅವ್ರ ಹತ್ರ 2,000 ಕೊಡಿ ಅಂತ. ಅವ್ರು ಓಟ್ ಬೇಕಿತ್ತು, ಆಸೆ ತೋರಿಸಿದ್ರು, ಓಟ್ ಹಾಕ್ಸ್ಕೊಂಡ್ರು. ಈಗ ನಮ್ಗೆ ಓಟ್ ಹಾಕಿರೋದಕ್ಕೆ ಇವಾಗ ಅನುಭವಿಸ್ತಾ ಇದೀವಲ್ಲ, ಇನ್ ಮುಂದೆ ಆದ್ರೂ ತಿದ್ಕೋತೀವಿ ಅಣ್ಣ. ಈ ಕಡೆ ಭಾಗದೆಲ್ಲ ಜನರು ಪಾಪ ರೈತರು ಕಷ್ಟಲ್ಲ, ಅವ್ರೆ ಬಡವರು ಕೋಟಿಗಟ್ಟಲೆ ದುಡ್ಡು ಕೊಡ್ತೀವಿ ಅಂತಾರೆ. ನಿಮ್ನೆಲ್ಲ ನೋಡಿದ್ರೆ ಸಿಟಿರ್ಗಿನ ಚೆನ್ನಾಗಿದ್ದೀರಪ್ಪ. ನಾವ್ ಏನ್ ಅಣ್ಣ, ರೈತರು ದುಡ್ಕೊಂಡು ತಿನ್ನೋರ್ಗೆ ಏನ್ ಬಡವ್ರು ಅಂತ ಏನನ್ನಲ್ಲ. ಐಷಾರಾಮಿ ಜೀವನ ಮಾಡ್ಬೇಕು ಅನ್ನೋರು ಮಾಡ್ಕೋಬೇಕು ಅಂತ ಅಂತಾರೆ. ನಾವು ಮಕ್ಳನ್ನ ಓದಿಸ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡಿದೀವಿ. ಆಮೇಲೆ ನಾವು ಮಕ್ಳನ್ನ ಚೆನ್ನಾಗೇ ಓದಿಸ್ತೀವಿ ಅಣ್ಣ. ಲಕ್ಷ ಖರ್ಚು ಮಾಡೇ ಮಕ್ಳನ್ನ ಓದಿಸ್ತೀವಿ. ಈಗೂ ಮನೆ ಮಾಡಿದೀವಿ. ನಾವೆಲ್ಲ ಮಾರ್ಬಿಟ್ಟೆ ಮಾಡ್ಬೇಕು ಅಂತ ಏನಿಲ್ಲ ಅಣ್ಣ. ಕಷ್ಟಪಟ್ಟು ದುಡಿದ್ರೆ ಎಲ್ಲ ಆಯ್ತದೆ.